ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಬಂಧನವನ್ನು ಖಂಡಿಸಿ ಬಿಜೆಪಿಯಿಂದ ನಡೆದಂತಹ ಪ್ರತಿಭಟನೆಯ ವೇಳೆ ಬಿಜೆಪಿ ಮುಖಂಡರು ಸಿದ್ದರಾಮಯ್ಯನವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ಅಸಂವಿಧಾನಿಕ ಶಬ್ದಗಳನ್ನು ಬಳಸಿದ್ದಾರೆ. ಜೊತೆಗೆ ಜನರಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ. ಶಹರ ಪೊಲೀಸ್ ಠಾಣೆಯಲ್ಲಿ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಅನ್ನುವಂಥ ಆರೋಪವನ್ನು ಮಾಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಲ್ತಾಫ್ ಹಳ್ಳೂರ್ ಅವರು ಈಗಾಗಲೇ 43 ಜನರ ವಿರುದ್ಧ ದೂರು ಕೊಟ್ಟಿದ್ರು. ಕೋರ್ಟ್ ಅನುಮತಿಯ ಮೇರೆಗೆ ಈಗಾಗಲೇ 43 ಜನರ ವಿರುದ್ಧ FIR ಕೂಡ ದಾಖಲಾಗಿದೆ. ಅದರಲ್ಲಿ ಆರ್ ಅಶೋಕ್ ಅವರು ಇದ್ದಾರೆ, ಅರವಿಂದ್ ಬೆಲ್ಲದ್ ಇದ್ದಾರೆ, ಪ್ರದೀಪ್ ಶೆಟ್ಟರ್ ಇದ್ದಾರೆ, ಜೊತೆಗೆ ಮಹೇಶ್ ತೆಂಗಿನಕಾಯಿ ಮತ್ತು MR ಪಾಟೀಲ್ ಕೂಡ ಇದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಅಲ್ತಾಫ್ ಹಳ್ಳೂರ್ ಅವರೇ ಇದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್, ಏನಿದು ಕೇಸು? ಯಾವ ವಿಷಯಕ್ಕಾಗಿ ಕೇಸ್ ಕೊಟ್ಟಿದ್ದೀರಿ? ಏನೆಲ್ಲ ಸೆಕ್ಷನ್ಗಳನ್ನು ಹಾಕ್ಲಿಕ್ಕೆ ಹೇಳಿದ್ದೀರಿ ಅಂತ? ನಾವು ಕೇಸ್ ಅಂದ್ರೆ ಡೊಂಗಿ ರಾಮ ಭಕ್ತ ವಿರೋಧ ಕೇಸನ್ನು ದಾಖಲೆ ಮಾಡಿದ್ದೀವಿ. ಈ ಶ್ರೀಕಾಂತ್ ಪೂಜಾರ್ ಅವನ ರೌಡಿ ಶೀಟರ್, ಅವ ಮ್ಯಾಗ ಹಲವಾರು ಒಂದು 17-16 ಕೇಸನ್ನು ಅವ ಮ್ಯಾಗಿದೆ. ಸುಮ್ಮನೆ ರಾಜ್ಯ ಸರ್ಕಾರಗಾತು, ಕಾಂಗ್ರೆಸ್ ಪಕ್ಷಗಾತು, ಕೆಲವು ಒಂದು ಅಲ್ಪಸಂಖ್ಯಾತರಿಗೆ ಸೇರಿದಂಥ ಕೋಮಿಗೆ ಅವನು ಅಸಂವಿಧಾನ ವರ್ಡನ್ನು ಯೂಸ್ ಮಾಡಿ ಅವ್ರೇನು ಪ್ರತಿಭಟನೆ ಹಾಕ್ಕೊಂಡಿದ್ದಿರಲ್ಲ ಅದು ವಿರೋಧನ ಕೇಸನ್ನು ದಾಖಲೆ ಮಾಡಿದ್ದೀವಿ. ಆ ಶ್ರೀಕಾಂತ್ ಪೂಜಾರಿ ಅವನು ಕಳ್ಳಬಟ್ಟೆ ಸೆರೆ ಆಯ್ತು, ಡೂಪ್ಲಿಕೇಟ್ ಸೆರೆ ಆಯಿತು, ಮಟಕ ಕಳ್ಳತನ ದಂಧೆನಲ್ಲಿ ಶಾಮೀಲಾಗಿದ್ದಾನೆ. ಹೊಸದಾಗಿ ರಾಜ್ಯ ಸರ್ಕಾರ ಆಯ್ತು, ಸ್ಥಳೀಯ ಪೊಲೀಸರಾಯ್ತು, ಯಾವುದು ಹೊಸದಾಗಿ ಒಂದು ಮ್ಯಾಗ FIR ಮಾಡಿಲ್ಲ, ಕೇಸ್ ದಾಖಲೆ ಮಾಡಿಲ್ಲ. ಹಳೆ ಕೇಸ್ ಏನಿತ್ತಲ್ಲ, ಹೈಕೋರ್ಟ್ದವರು ಸ್ಥಳೀಯ ಕೋರ್ಟ್ಗೆ ಮ್ಯಾಗ ಡೈರೆಕ್ಷನ್ ಕೊಟ್ಟಾರ. ಹಿಂಗೆ ಯಾರು ತಪ್ಸ್ಕೊಂಡು ಅಡ್ಡಾಡ್ತಾರೆ ಹಿಂದೆ ಕೋರ್ಟ್ ಕೇಸ್ ಇದ್ದವರು ಅವ್ರ ಮ್ಯಾಗ ಕ್ರಮ ತಗೋದಂತೀವಿ. ರೊಟೀನಾಗಿ ಅವ್ರ ಮ್ಯಾಗ ಕೇಸ್ ಆಗಿದ್ದೆ, ಆಟೋಮೆಟಿಕ್ ಜೈಲು ಹೋಗಿದ್ದಾನೆ. ಅದು ವಿರೋಧಿಗಳು ರಾಮ ಭಕ್ತರ ಕರಸೇವಕರು ಅಂತೇಳಿ ಎಲ್ಲಿ ಹುಬ್ಳಿ ವಾತಾವರಣ ಕೆಳಿಸಲಿಕ್ಕೆ ಮತ್ತು ಭಯ ವಾತಾವರಣ ಭಯದ ವಾತಾವರಣ ಏನು ಅವರು ಉಪಯೋಗ ಮಾಡ್ತಾ ಇದ್ದಲ್ಲ BJP ನಾಯಕರು, ಅವ್ರ ವಿರೋಧನೂ ಆ ಕೇಸನ್ನು ದಾಖಲೆ ಮಾಡಿದ್ದೀವಿ. ಈಗ ನೀವು ಹೇಳಿದ ಹಾಗೆ ಅವ್ರು ರೌಡಿ ಶೀಟರು, ಸರಾಯಿ ಮಾರಾಟಗಾರ ಆಯಿತು, ಅದಿದ್ದರೂ ಕೂಡ ಅವೆಲ್ಲ ಕೇಸುಗಳಿಂದ ಬಿಡುಗಡೆ ಆಗಿದ್ದಾರೆ. ಅವ್ರಿಗೀಗ ಬಂಧಿಸಲಿಕ್ಕೆ ಕಾರಣನೇ ರಾಮ ಜನ್ಮಭೂಮಿ ಹೋರಾಟದ ಸಂದರ್ಭದಲ್ಲಿ ಆದಂಥ ಕೇಸ್ನಿಂದಾಗಿ. ಹೀಗಾಗಿ ಪ್ರತಿಭಟನೆ ಮಾಡಿದ್ದೀವಿ ಅನ್ನೋಂಥ ಮಾತನ್ನು BJP ಅವರು ಹೇಳ್ತಾರೆ. ಆ ಕೇಸುಗಳು ಖುಲಾಸೆ ಆದಮೇಲೂ ಕೂಡ ನೀವು ಅವರ ವಿರುದ್ಧ ಆತ ರೌಡಿ ಶೀಟರ್ ಆಗಿ ಕ್ರಿಮಿನಲ್ ಅಂತ ಶಬ್ದ ಬಳಸೋದು ಡೆಫಾಮೇಷನ್ ಆಗಲ್ವಾ ಅಂತ? ಅಲ್ಲ, ಡೆಫಾಮೇಷನ್ ಅಂದರೆ ನಾವು ಹೇಳ್ತೀವಿ, ಹಿಂದೆ ಕೇಸ್ ಇದ್ದಾಗ ಅದರ ಇಂಕ್ವೈರಿ ಕೋರ್ಟ್ ಅನುಮತಿ, ಕೋರ್ಟ್ ಆರ್ಡರ್ ಪ್ರಕಾರ ಅವ್ರು ಕೆಲಸ ಮಾಡಿದ್ದಾರೆ. ಬಿಡಪ್ಪ, ಕಾರ ಸೇವಕರು ರಾಮ ಜನ್ಮಭೂಮಿಗೆ ರಾಮ ಮಂದಿರ ಉದ್ಘಾಟನೆಗೆ ಹೊಂಟಿದ್ದಾರೆ, ಅವ್ರಿಗೆ ನಿಂದ್ರಿಸಿ ಅವ ಮ್ಯಾಗ ಏನು ಕೇಸ್ ಹಾಕಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ. ಹೊಸದಾಗಿ ಅವ ಮ್ಯಾಗ ಯಾವುದೋ ಕೇಸ್ ಮಾಡಿಲ್ಲ. ಯಾರೋ ರಾಮ ಭಕ್ತರ ಮ್ಯಾಗ ಆಯ್ತು, ನಿಜವಾಗಿ ಯಾರು ರಾಮ ಭಕ್ತರೋ ಅವ್ರ ಮ್ಯಾಗ ಯಾರು ಪೊಲೀಸರು ಆಯ್ತು, ಈ ಡೊಂಗಿ ರಾಮ ಭಕ್ತರ ಮ್ಯಾಗೂ ಯಾವುದೋ ಹೊಸದಾಗಿ ಕೇಸ್ ಮಾಡಿಲ್ಲ. ನಾವು ಈಗ ಹುಬ್ಳಿಯೊಳಗೆ ನಾವು ನೋಡ್ತಾ ಇದ್ವಿ, 22 ತಾರೀಕು ಜನವರಿಗೆ ರಾಮ ಜನ್ಮಭೂಮಿನಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಭಾಳಷ್ಟು ಕಡೆ ಸಭೆ ಸಮಾರಂಭ ನಡೀತಾ ಇದೆ. ಅವ್ರಿಗೆ ಹೋಗಿ ಯಾರೋ ಪೊಲೀಸರು ಆಯ್ತು, ನಮ್ಮ ಕಾಂಗ್ರೆಸ್ ಪಕ್ಷದವರು ಆಯ್ತು, ಹೋಗಿ ಅವ್ರಿಗಲ್ಲಿ ನಿಂದ್ರಿಸಿ ಅವ್ರ ಮ್ಯಾಗ ಯಾವುದೋ ಕೇಸ್ ಮಾಡಿದರೆ ಅದಕ್ಕೆ ನಾವು ಖಂಡಿಸ್ತೀವಿ. ಆ ಥರ ಏನು ಮಾಡತ್ತಲ್ಲ, ಹಳೆ ಕೇಸ್ಗೆ ಒಂದು ಇಟ್ಕೊಂಡು ಇವ್ರು ರಾಮ ಭಕ್ತರ ಅಂತೇಳಿ ಇವ್ರು ಏನು ಪ್ರತಿಭಟನೆ ಮಾಡಾಕ್ತಾರಲ್ಲ, ಜನಕ್ಕೆ ಏನೋ ಒಂದು ಸಂದೇಶ ಕೊಡ್ಬೇಕಂತ ಮಾಡಿದಾರಲ್ಲ. ನಿಮ್ಗೆ ವಿಧಾನಸಭೆ ವಿಪಕ್ಷ ನಾಯಕರು, ಉಪನಾಯಕರು, ಶಾಸಕರು, ಮಹಾನಗರ ಪಾಲಿಕೆ ಸದಸ್ಯರು ಇವರೆಲ್ಲರ ಮೇಲೆ ಕಂಪ್ಲೇಂಟ್ ಕೊಟ್ಟಿರಲ್ಲ, FIR ಮಾಡ್ತಿರಲ್ಲ, ಯಾವ ಉದ್ದೇಶಕ್ಕಾಗಿ ಮಾಡಿರೋದನ್ನಂತ? ಆ ಉದ್ದೇಶಕ್ಕಾಗಿ ಪ್ರಚೋದನಕಾರಿ ಭಾಷಣ ಮಾಡ್ತಾ ಇದ್ರು. ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಅಸಂವಿಧಾನ ವರ್ಡನ್ನು ಯೂಸ್ ಮಾಡಿದ್ದಾರೆ ಮತ್ತು 8 ತಾಸು ಹಾರ್ಟ್ ಆಫ್ ದಿ ಸಿಟಿ ಮಾರ್ಕೆಟ್ ಬಂದ್ ಮಾಡಿ ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ತೊಂದರೆ ಕೊಟ್ಟರಲ್ಲ, ಅದು ವಿರೋಧ ನಾವು ಕೇಸನ್ನು ದಾಖಲೆ ಮಾಡಿದ್ದೀವಿ. ಈಗ ರಾಜಕೀಯ ಸಭೆ ಸಮಾರಂಭಗಳು ನಡೆಯುವಾಗ ಈ ರೀತಿಯ ಮಾತುಗಳು, ಭಾಷಣಗಳು ಕೇಳೋದು ಸಹಜ ಮತ್ತು ಬಂದಾಗೋದು ಸಹಜನೇ. ಸಾಕಷ್ಟು ರಾಹುಲ್ ಗಾಂಧಿ ಅವರನ್ನ ಕೋರ್ಟ್ ಶಿಕ್ಷೆ ವಿಧಿಸಿದಾಗ ತಾವು ಕೂಡ ಪ್ರತಿಭಟನೆ ಮಾಡಿದಿರಿ, ರಸ್ತೆ ತಡೆ ಮಾಡಿದಿರಿ, ಮಾರ್ಕೆಟ್ಗಳನ್ನು ಬಂದ್ ಮಾಡಿದಿರಿ. ಇದು ತಮಗೆ ಅನ್ವಯಿಸೋದಿಲ್ಲ ಹೇಗೆ ಅಂತ? ನಾವು ರಸ್ತೆ ತಡೆ ಮಾಡಿ ಯಾವುದೋ ಮಾರ್ಕೆಟ್ ಬಂದ್ ಮಾಡಿ ಇದು ಮಾಡಿಲ್ಲ. ಹುಬ್ಬಳ್ಳಿ ಒಳಗೆ ಪ್ರಮುಖ ಆದಂಥ ಕಿತ್ತೂರು ಚೆನ್ನಮ್ಮ, ರಾಣಿ ಚೆನ್ನಮ್ಮ ಸರ್ಕಾರನಲ್ಲಿ ಒಂದು ಪ್ರತಿಭಟನೆ ಮಾಡಿ ತಹಶೀಲ್ದಾರ್ಗೆ ಮನವಿ ಕೊಟ್ಟು ವಾಪಸ್ ಬಂದೀವಿ. ಸಾರ್ವಜನಿಕರಿಗೆ ನಾವು ಹಿಂದಕ್ಕೆ ತೊಂದರೆ ಕೊಟ್ಟಿಲ್ಲ, ಮುಂದೆ ಕೊಡೋಗಲ್ಲ. ಅವರು ಒಡ್ ನೋಡ್ರಿ, ಅವರು ಆರ್ ಅಶೋಕ್ ಮಾತಾಡಿದರು. ಅವ್ರು ಕೆಲವು ಮಹಿಳಾ ಕಾಂಗ್ರೆಸ್ BJP ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಮಾತಾಡಿದರೆ ವಿಡಿಯೋ ಇದೆ, ಸಾಕಷ್ಟು ಸಾಕ್ಷಿ ನಮ್ಮ ಕಡೆ ಇದೆ. ಅವ್ರು ಮಾತಾಡಿದ್ದು ನೋಡಿದರೆ ರಾಜ್ಯದ ಮುಖ್ಯಮಂತ್ರಿ ಆಯ್ತು, ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ವಿರೋಧ ಆಯ್ತು, ಮತ್ತು ನಮ್ಮಲ್ಲಿ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಬಂದು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಬ್ಯಾನರ್ ಸುಧಾ ಹಾಕಿದ್ದಾರೆ. ಅದು ವಿರೋಧ ನಾನು ದೂರ ದಾಖಲೆ ಮಾಡಿದ್ದೀವಿ. ಈಗ ನಿಮಗೆ ದೂರ ದಾಖಲಿಸ್ಲಿಕ್ಕೆ KPCCಯಿಂದ ನಿರ್ದೇಶನ ಇತ್ತಾ, AICCಯಿಂದ ನಿರ್ದೇಶನ ಇತ್ತಾ, ಹೈಕಮಾಂಡ್ ಏನಾರ ಗಮನಕ್ಕೆ ತಂದ್ರ ಅಥವಾ ಅವರೇ ನಿಮ್ಗೆ ನಿರ್ದೇಶನವನ್ನು ಕೊಟ್ರ? ಇಲ್ಲ, ಯಾವ KPCC ಮತ್ತು ಹೈಕಮಾಂಡ್ಲಿಂದ ಏನೋ ನಮ್ಗೆ ಡೈರೆಕ್ಷನ್ ಬರಲಿಲ್ಲ. ಸ್ಥಳೀಯ ಕೆಲವು ಮುಖಂಡರು, ಆಮ್ಯಾಗ ಸ್ಥಳೀಯ ಶಾಸಕರು, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ಮುಖಂಡರು ಎಲ್ಲ ಸೇರಿ ಒಂದು ನಿರ್ಣಯ ತೊಗೊಂಡಿದ್ವು.
ನೀನು ತಗೊಂಡು ಈ ಥರ ಸುಳ್ಳ ಒಂದು ಪಕ್ಷದ ಮ್ಯಾಗೂ ನಾಯಕರ ಮ್ಯಾಗ ಆರೋಪ ಮಾಡ್ಕೊಂಡ್ರು ಸಾರ್ವಜನಿಕರಿಗೆ ಒಂದು ತಪ್ಪು ತಿಳುವಳಿಕೆ ಹೋಗ್ತಿದೆ ಪಕ್ಷದ ಬಗ್ಗೆ. ಈ ರಾಮ್ ಭಕ್ತರಿಗೆ ಕರಸೇವಕರಿಗೆ ಇವರ ಅವಮಾನ ಮಾಡ್ತಾ ಇದ್ದಾರೆ, ಬಂಧಿಸ್ತಾರೆ ಅಂತೇಳಿ ಸುಳ್ಳು ಏನು ಆರೋಪ ಮಾಡ್ತಾ ಇದ್ದಾರೆ, ಅದು ವಿರೋಧ ನಾವು ಹೋರಾಟ ಮಾಡಿ ಕೇಸನ್ನು ದಾಖಲೆ ಮಾಡಿದ್ದೀವಿ. ಓಕೆ, ಈಗ ಕೇಸ್ ಅಂತೂ ಆಗಿದೆ. FIR ಪ್ರತಿ ಮತ್ತು ದೂರು, ಸಮನ್ಸು, ವಾರಂಟು ಯಾವುದೂ ಇಲ್ಲದೇ ಶ್ರೀಕಾಂತ್ ಬಂಧಿಸಿದ್ದಾರೆ ಅನ್ನೋಂಥದ್ದು ಒಂದು ಚರ್ಚೆ ನಡೆದಿದೆ. ಇನ್ನು ಮುಂದಿನ ತಮ್ಮ ಕಾಂಗ್ರೆಸ್ನ ನಿಲುವೇನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಪ್ರಕರಣಕ್ಕೆ ಕೇಸ್ ಅಂತೂ 40 ಜನ ಮ್ಯಾಗ ಕೇಸನ್ನು ದಾಖಲೆ ಮಾಡಿದ್ವಿ. ಪೊಲೀಸರವ್ರಿಗೆ ಯಾರ ಮ್ಯಾಗ ನಾವು FIR ಮಾಡಿದವ್ರು ಬಂಧಿಸಬೇಕು, ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಮಳೆ ಅಂದ್ರೆ ನಾವು ಹೋರಾಟ ಮಾಡ್ತೀವಿ. ಇದು ಅಲ್ತಾಫ್ ಅವರ ಮಾತು. ಈಗಾಗಲೇ 43 ಜನರ ವಿರುದ್ಧ FIR ದಾಖಲಾಗಿದೆ. ಅವರನ್ನ ಕೂಡಲೇ ಬಂಧಿಸಬೇಕು, ಇಲ್ದಿದ್ರೆ ಹೋರಾಟ ಮಾಡ್ತೇವೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.